ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಪೂರಿ ಈ ಥರ ಉಬ್ಬಿ ಬರಬೇಕಂದ್ರೆ ಹೇಗೆಲ್ಲ ಮಾಡಬೇಕು, ಹಾಗೆಯೇ ಸಾಗು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾನು ಉಂಡೆ ಹೊಡಿತಾ ಇರೋ ಥರ ನೈಸಾಗಿ ಈ ಥರ 10 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ದಪ್ಪವಾಗಿ ಲಟ್ಟಿಸ್ಕೋಬೇಕು, ಆವಾಗ ಪೂರಿ ಉಬ್ಬಿ ಚೆನ್ನಾಗಿ ಬರುತ್ತೆ. ತೆಳುಗೆ ಲಟ್ಟಿಸಿದ್ರೆ ಚೆನ್ನಾಗಿ ಬರೋದಿಲ್ಲ. ಸೊ ಈ ಥರ ಲಟ್ಟಿಸ್ಕೊಳ್ಳಿ. ಇವಾಗ ನೋಡಿ ಎಣ್ಣೆಗೆ ಬಿಡ್ತಾ ಇದ್ದೀನಿ ಪೂರಿ ಹೇಗೆ ಉಬ್ಬಿ ಬರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ಈ ಥರ ಉಬ್ಬಿ ಬರಬೇಕಂದ್ರೆ ಹಿಟ್ಟು ಯಾವ ಥರ ಕಲಿಸ್ಕೋಬೇಕು ಅಂತ ನಾನು ತೋರಿಸ್ತೀನಿ, ನೋಡೋಣ ಬನ್ನಿ. ನಾನಿವತ್ತು ಪೂರಿ ಸಾಗು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ kg ಅಷ್ಟು ಆಶೀರ್ವಾದ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಚಿರೋಟಿ ರವೆ, 1 ಸ್ಪೂನ್ ಸಕ್ಕರೆ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಗಟ್ಟಿಯಾಗಿ. ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೇಕು. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಮತ್ತೆ ಇದಕ್ಕೆ ನಾನು ಆಯಿಲ್ ಹಾಕಿ ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು. ನಾನು ಆಯಿಲ್ ಕಡೆ ತೊಗೊಂಡಿದ್ದೀನಿ. ಹಾಫ್ ಆನ್ ಅವರ್ ಹೀಗೆ ಬಿಟ್ಟು ಸಾಗು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನಿವತ್ತು ಪೂರಿ ಜೊತೆಗೆ ಈರುಳ್ಳಿ ಹಾಗೆ ಕ್ಯಾಬೇಜು ಹಾಗೆ 2 ಆಲೂಗಡ್ಡೆ ಹಾಕಿ ಸಾಗು ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಎಣ್ಣೆ ಹಾಕ್ಬೇಕು, ಸಾಸಿವೆ, ಜೀರಿಗೆ, ಅದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಚಿರೋದು, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಕರಿಬೇವು ಸ್ವಲ್ಪ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಅದಕ್ಕೆ ನಾನು ಇವಾಗ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಈಗ ನಾನು ಕ್ಯಾಬೇಜ್ ಹಾಕಿದ್ದೀನಿ, ಅದಕ್ಕೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಡೋಣ. ಸ್ವಲ್ಪ ಹೊತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು 5 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಡೋಣ. ಆ ಕ್ಯಾಬೇಜಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ. 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ. ನೋಡಿ, ಕ್ಯಾಬೇಜ್ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ನಾನು ಆಲೂಗಡ್ಡೆ ಹಾಕ್ತೀನಿ. ಇವಾಗ ಟೊಮೊಟೊ ಹೆಚ್ಚಿಟ್ಕೊಂಡಿದ್ರೆ ಟೊಮೊಟೊ ಹಾಕ್ಬಿಡ್ತೀನಿ. ಟೊಮೊಟೊ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಧನಿಯಾ ಪೌಡರ್. ಧನಿಯಾ ಪುಡಿ, ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಈ ಸಾಗು ಬಂದು ಪೂರಿಗೆ, ಚಪಾತಿಗೆ, ದೋಸೆಗೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಸ್ವಲ್ಪ ನೀರು ಹಾಕಿ ಪ್ಲೇಟ್ ಮುಚ್ಚಿಡೋಣ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ, ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡೋಣ. ನೋಡಿ, ಚೆನ್ನಾಗಿ ಬೇಯ್ತಿದೆ. ಈ ಟೈಮಲ್ಲಿ ನಾನು ಅವಾಗಲೇ ಒಗ್ಗರಣೆಗೆ ಹಿಂಗೆ ಹಾಕ್ಬೇಕಿತ್ತು, ಮರ್ತ್ಬಿಟ್ಟೆ. ಸೊ ಇವಾಗ ಸ್ವಲ್ಪ ಹಿಂಗೆ ಆ್ಯಡ್ ಮಾಡೋಣ. ಅದಕ್ಕೆ ಇವಾಗ ಸ್ವಲ್ಪ ಕಾಯಿ ತುರಿ, ಇದು ಆಪ್ಷನಲ್, ಬೇಕಿದ್ರೆ ನೀವು ಹಾಕ್ಕೊಳ್ಳಿ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದ ನಂತರ ನಾವು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಕಡಲೆ ಹಿಟ್ಟನ್ನ ಗಂಟಿಲ್ದಂಗೆ ಕಲಿಸ್ಕೋಬೇಕು, ಸ್ವಲ್ಪ ನೀರು ಹಾಕಿ. ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಆವಾಗ ಸ್ವಲ್ಪ ಗಟ್ಟಿಯಾಗುತ್ತೆ, ಸಾಗು ಚೆನ್ನಾಗಿರುತ್ತೆ.
ನೋಡಿ ಈ ಹದದಲ್ಲೇ ಒಂದು 10 ನಿಮಿಷ ಕುದಿಸಿದ್ರೆ ಸಾಗು ರೆಡಿ ಆಗುತ್ತೆ. ನೀವು ಬೇಕಾದರೆ ಇನ್ನೂ ನಿಮಗೆ ನೀರು ಬೇಕಾದರೆ ನೀರು ಹಾಕ್ಕೋಬೋದು, ಅಥವಾ ಸ್ವಲ್ಪ ಗಟ್ಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಕಲಿಸ್ಕೊಂಡು ಹಾಕ್ಕೋಬೋದು. ಇಷ್ಟು ಅದೇ ಇದ್ದರೆ ಸಾಕು, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಡೆ ಒಂದು 10 ಮಿನಿಟ್ಸ್ ಬಿಟ್ಟು ನಾವು ಪೂರಿ ಮಾಡೋಣ. ನಾನೀಗ ಪೂರಿ ಮಾಡೋದಕ್ಕೆ ಒಂದು ಬೇಸನ್ ಇಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಕಡಿಮೆ ಉರಿ ಇಟ್ಕೊಂಡು ನಾನೆಲ್ಲ ಲಟ್ಟಿಸ್ಕೊಳ್ತೀನಿ. ಇವಾಗ ಒಂದು 10 ಆವಾಗಲೇ ಹಿಟ್ಟು ಕಲಸಿ ಮುಚ್ಚಿಟ್ಟಿದ್ವಲ್ಲ, ಈಗ ಸೊ ಇನ್ನೊಂದ್ಸಲಿ ಚೆನ್ನಾಗಿ ಹಾಕ್ಕೊಳ್ಳೋಣ. ಆವಾಗ ಪೂರಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಸ್ವಲ್ಪ ಸಾಫ್ಟು ಆಗಿದೆ. ತುಂಬ ಸಾಫ್ಟ್ ಇರ್ಬೋದು, ತುಂಬ ಗಟ್ಟಿನೇ ಇರ್ಬೋದು, ಈ ಥರ ಇರಬೇಕು. ಈಗ ಇನ್ನೊಂದ್ಸಲಿ ನಾನು ಕಲಿಸ್ಕೊಳ್ತೀನಿ. ನೋಡಿ ಸಾಗು ರೆಡಿಯಾಗಿದೆ. ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಹದದಲ್ಲಿದ್ದರೆ ಪೂರಿ ತಿನ್ನೋದಕ್ಕೆ, ಚಪಾತಿ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಪೂರಿ ಮಾಡ್ತೀನಿ. ನೋಡಿ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಉಂಡೆ ಮಾಡ್ಕೋಬೇಕು. ಬಟ್ ಉಂಡೆ ತುಂಬ ನೈಸಾಗಿ ಈ ಥರ ಇರಬೇಕು, ಆವಾಗ ಪೂರಿ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಉಂಡೆ ಒಂದು 10 ಮಾಡಿಟ್ಕೊಂಡು ಪೂರಿ ಲಟ್ಟಿಸ್ತೀನಿ, ತೋರಿಸ್ತೀನಿ. ನಾನೀಗ 10 ಉಂಡೆ ಮಾಡಿಟ್ಕೊಂಡಿದ್ದೀನಿ. ಉಳಿದಿರೋ ಹಿಟ್ಟನ್ನು ಇದೇ ಎಣ್ಣೆ ಕವರ್ ಹಾಕಿ ಮುಚ್ಚಿಟ್ಬಿಡೋಣ. ಇಲ್ಲಾಂದರೆ ಒಂಥರ ಡ್ರೈ ಆದಂಗೆ ಆಗುತ್ತೆ. ಇಲ್ಲ ನೀವು ಒಂದು ಬಟ್ಟೆ ಹಾಕಿ ಮುಚ್ಚಿಡ್ಬೋದು, ಒದ್ದೆ ಬಟ್ಟೆ ಮಾಡಿಕೊಂಡು, ಅಥವಾ ಒಂದು ಪ್ಲೇಟ್ ಮುಚ್ಚಿಡ್ಬೋದು. ನಾನು ಈ ಥರ ಎಣ್ಣೆ ಕವರ್ ಹಾಕಿ ಉಳಿದಿರೋ ಹಿಟ್ಟನ್ನ ಮುಚ್ಚಿಟ್ಬಿಡ್ತೀನಿ. ನಾನೀಗ ಮಾಡಿರೋ ಉಂಡೆನ ಲಟ್ಟಿಸ್ಕೊಳ್ಳೋಕ್ಕೆ ಒಂದು ಕಡೆ ಹಿಟ್ಟು ತೊಗೊಂಡಿದ್ದೀನಿ, ಇನ್ನೊಂದು ಕಡೆ ಎಣ್ಣೆ ತೊಗೊಂಡಿದ್ದೀನಿ. ಜಾಸ್ತಿ ಹಿಟ್ಟಲ್ಲಿ ಲಟ್ಟಿಸ್ಕೋಬಾರ್ದು, ಎಣ್ಣೆ ಹಾಳಾಗಿಬಿಡುತ್ತೆ. ಸೊ ನಾನು ಒಂದು ಎಣ್ಣೆಯಲ್ಲಿ ಲಟ್ಟಿಸಿ ತೋರಿಸ್ತೀನಿ. ಸ್ವಲ್ಪ ಆಯಿಲ್ ತೊಗೊಂಡಿದ್ದ ಹಚ್ಬಿಟ್ಟು ನಾನು ಆಯಿಲಲ್ಲೇ ಫಸ್ಟ್ ಲಟ್ಟಿಸ್ತೀನಿ. ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ ಎಣ್ಣೆಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ, ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಹಿಟ್ಟಲ್ಲೂ ಲಟ್ಟಿಸ್ಕೊಂಡು ತೋರಿಸ್ತೀನಿ. ನೋಡಿ ಸ್ವಲ್ಪ ಹಿಟ್ಟು ತೊಗೋಬೇಕು. ನೋಡಿ ಹಿಟ್ಟಲ್ಲಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ, ಇಷ್ಟು ದಪ್ಪವಾಗಿರಬೇಕು. ನೋಡಿ ನಾನೊಂದು 10 ಪೂರಿನ ಲಟ್ಟಿಸಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಹಾಕೋಣ. ಎಣ್ಣೆ ಕಾಯಿದೆ, ಸೊ ನಾನಿವಾಗ ಪೂರಿ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ. ನೋಡಿ ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಪೂರಿ. ಒಳ್ಳೆ ಇದರಲ್ಲಿ ಉಬ್ಬು ಬರಬೇಕಂದ್ರೆ, ನಾನು ಆವಾಗಲೇ ಹಿಟ್ಟು ಕಲಿಸಿದ್ಮೇಲೆ ಆ ಥರ ಕಲಿಸಿಟ್ರೆ ಖಂಡಿತ ನಿಮಗೆ ಪೂರಿ ಉಬ್ಬು ಬರುತ್ತೆ. ನಾವು ಸಕ್ಕರೆ ಹಾಕೋದು ಏನಕ್ಕೆ ಅಂದರೆ ಪೂರಿ ಕಲರ್ ಬರೋದಕ್ಕೋಸ್ಕರ. ನೋಡಿ ಈ ಥರ ಕಲರ್ ಬರಬೇಕಂದ್ರೆ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಬೇಕು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಅಡ್ಸು ಬಿಚ್ಚಿದ ತಕ್ಷಣ ಇಡುತ್ತೆ ಸುಬಿ. ನೋಡಿ ನಾನು ಮಾಡಿರೋ ಅಷ್ಟು ಪೂರಿನೂ ಈ ಥರನೇ ಉಬ್ಬಿ ಬಂದಿದೆ. ನೋಡಿ ಅದಕ್ಕೇ ಇವಾಗ ಸಾಗು. ನೋಡಿ ಪೂರಿ ಸಾಗು ಎಷ್ಟು ಚೆನ್ನಾಗಿದೆ. ನೀವು ಈ ಥರ ಟ್ರೈ ಮಾಡಿ, ಖಂಡಿತ ಇದೇ ಥರನೇ ಬರುತ್ತೆ. ನಾನು ಮಾಡಿರೋ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.